ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಏನಿದ್ದಾರೆ ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸಮರ್ಥ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಮಪತ್ರ ಸಲ್ಲಿಕೆಯ ವೇಳೆ ಸಾಥ್ ಕೊಟ್ಟಿದ್ದಾರೆ. ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿರೋದು ಸಮರ್ಥ್. ಉಪಚುನಾವಣೆಯನ್ನ ಗೆದ್ದೇ ಗೆಲ್ತೀವಿ ಅಂತ ಹೇಳ್ಕೊಂಡು ಸಿಎಂ ಡಿಸಿಎಂ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ದಾವಣಗೆರೆಯಲ್ಲೇ ಠಿಕಾಣಿ ಹೂಡ್ತೀನಿ ಅಂತ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿರೋದು. ಜಮೀರ್ ಅಹಮದ್ ಅದೇ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಕಸರತ್ತನ ಮಾಡ್ತಾ ಬರ್ತಾ ಇದ್ರು. ಈಗ ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ. ದಾವಣಗೆರೆಯಲ್ಲಿ ನಾನು ಠಿಕಾಣಿ ಹೂಡ್ತೀನಿ ಅಂತ ಹೇಳ್ಕೊಂಡು ಜಮೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಮರ್ಥ ನಾಮಪತ್ರ ಸಲ್ಲಿಕೆ ಬಳಿಕ ಜಮೀರ್ ಮತ್ತು ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಂದು ರೀತಿ ಧೈರ್ಯ ಇದೆ, ಈ ಕ್ಷೇತ್ರದಲ್ಲಿ ಮತ್ತೆ ನಾವೇ ಗೆಲ್ಲೋದು ಅಂತ. ಈ ಕಡೆ ಜಮೀರ್ ಕೂಡ ಅಲ್ಪಸಂಖ್ಯಾತರನ್ನ ಮನವೊಲಿಸೋದು, ಅದ್ರ ಜೊತೆಗೆ ಸಂಧಾನದ ಮಾತುಕತೆ ಇನ್ನೂ ಕೂಡ ಆಗೋದು ಬಾಕಿ ಇದೆ. ಹಾಗಾಗಿ ಅಲ್ಲೇ ಠಿಕಾಣಿ ಹೂಡ್ತೀನಿ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಪಕ್ಷದವರಾದಂಥ ಪೈಲ್ವಾನ್ ಸಾದಿಕ್ ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಕ್ಕಂಥ ಯಾವುದೂ ಚರ್ಚೆ ಆಗಿಲ್ಲ. ನಾವು ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡೂ ಕಡೆ ತಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ ಸರ್? ಎರಡೂ ಕಡೆ 100% ವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷ ಒಮ್ಮತವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ನಮ್ಮ ಯುವ ನೇತ ವಿದೇಶದಲ್ಲಿ ಕಲಿತು ಗ್ರಾಮೀಣ ಜನರ ಮತ್ತು ನಗರ ಜನರ ಸೇವೆಯನ್ನು ಮಾಡಬೇಕು ಅಂಥೇಳಿ ತಂದೆ ಆದಂಥ ಆಸೆ ಆಕಾಂಕ್ಷೆ ಇಟ್ಕೊಂಡು ಸಮಾಜ ಸೇವೆ ಮಾಡಬೇಕು ಅಂಥೇಳಿ ಅವರ ವಿದೇಶಕ್ಕೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು ಅಂತ ಇದ್ದಾಗ ನಮ್ಮ ಶಿವಶಂಕರಪ್ಪನವರು ಇಲ್ಲ, ನೀನು ಇಲ್ಲೇ ಕಲಿತು ಇಲ್ಲೇ ವ್ಯವಹಾರ ವಹಿವಾಟೆಲ್ಲ ನೀನು ಮಾಡು ಅಂತೇಳಿ ಅವನಿಗೆ ಮಾರ್ಗದರ್ಶನವನ್ನು ಕೊಟ್ಟು ಇಲ್ಲಿ ಬಿಟ್ಟಿದ್ದರು. ನಮ್ಮೆಲ್ಲ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಈ ಮಧ್ಯೆ ನಮ್ಮ ಎಲ್ಲ ಮುಸಲ್ಮಾನ್ ಶಾಸಕರು, ನಮ್ಮ ನಾಯಕರುಗಳು ಅವರೆಲ್ಲ ಜನಸಂಖ್ಯೆ ಸ್ವಲ್ಪ ಇದೆ, ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಮನವಿಯನ್ನು ನಮಗೆ ಮಾಡಿದರು. ಸೊ ನಾವು ಕೆಲವು ಲೆಕ್ಕಾಚಾರ ಎಲ್ಲ ನಾವು ನೋಡಿದು. ನಮ್ಮ ಕಾಂಗ್ರೆಸ್ ಪಕ್ಷದ ಮೊದಲಿಂದ ಕೂಡ ಒಂದು ಪದ್ಧತಿ ಇದೆ. ಹಿಂದೆ ಕೂಡ ಈ ವಿಚಾರ ಬಂದಾಗ ನಾವು ನಮ್ಮ ಪಕ್ಷದ ಮುಖಂಡರಂಥ ಅಲ್ಪಸಂಖ್ಯಾತ ಅಧ್ಯಕ್ಷರಂಥ ನಮ್ಮ ಇವ್ರಿಗೆ ನಮ್ಮ MLC ಮಾಡಿ ಅವ್ರಿಗೆ ಜಬ್ಬಾರ್ಗೆ MLCಯನ್ನು ಕೂಡ ನಾವು ಮಾಡಿದ್ದು, 3 ಬಾರಿ MLC ಮಾಡಿದ್ದು. ಸೊ ಮುಂದೆ ಕೂಡ ಅನೇಕ ಅವಕಾಶಗಳು ಪ್ರತಿ ಸಂದರ್ಭದಲ್ಲೂ ಕೂಡ ರಾಜ್ಯಸಭೆಗಾಗಲಿ ವಿಧಾನ ಪರಿಷತ್ ಆಗಲಿ ಚೇರ್ಮನ್ಗಳಾಗಲಿ ಅತಿ ಹೆಚ್ಚಾಗಿ ನಾವು ನೇಮಕವನ್ನು ಮಾಡಿಕೊಂಡು ಆ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸಮರ್ಥ ಮಲ್ಲಿಕಾರ್ಜುನ್ ಅವರನ್ನ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸರ್, ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ರಿ, ಇಲ್ಲಿ ಇವತ್ತು ಸಿಕ್ಕಿರ್ತಕ್ಕಂಥ ಜನಬೆಂಬಲ ಏನು ಅನಿಸ್ತಾ ಇದೆ? ಎಷ್ಟು ಖುಷಿ ಆಗ್ತಾ ಇದೆ? ಭಾಳ ಖುಷಿ ಸರ್. ನೀವು ಕ್ಯಾಮ್ರಾ ನಮ್ಮನ್ನ ಅಷ್ಟೇ ನೋಡೋ ಬದಲಿ ನಮ್ಮ ಸುತ್ತಲೂ ನೋಡ್ರಿ, ಊರು ತುಂಬ ನೋಡ್ರಿ, ಎಲ್ಲರೂ ಒಂದು ಹಬ್ಬ ಮಾಡಿಟ್ಟಾರೆ ಸರ್. ಜನರಿಗೆ ಯಾವ ಒಂದು ಅಂದರೆ ಅವ್ರಿಗೆ ಇದನ್ನು ಕೊಟ್ಟು ನೀವು ಆಶ್ವಾಸನೆಯನ್ನು ಕೊಟ್ಟು ಮತ ಕೇಳ್ತೀರಿ? ಈಗ ನಮ್ಮ ಆಶ್ವಾಸನೆ ಕೊಡೋದು ನಮ್ದು ಶಕ್ತಿ ಕವಚ ಏನೈತಲ್ರ ಸರ್, ಅದು ನಮ್ದು 5 ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರ ಮಾಡಿರೋ 5 ಗ್ಯಾರಂಟಿ ಯೋಜನೆಗಳು, ಅದು ನಮ್ಮನ್ನು ಕಾಪಾಡುತ್ತೆ ಅಂತ ನಾನು ನಂಬ್ತೀನಿ ರೀ ಸರ್. ಅದು ಕೆಲಸನೂ ನಾವು ತೋರಿಸಿವಿ. ಆಮೇಲೆ ಅಪ್ಪಾಜಿ ಶಾಮನೂರು ಶಿವಶಂಕರಪ್ಪರು ಮಾಡಿರೋ ಉದ್ಯೋಗ ಅದನ್ನು ನೋಡಿ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಾರೆ ಸರ್. ಆರಂಭದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಈಗ ಅಂತಿಮವಾಗಿ ಕಾಂಗ್ರೆಸ್ ನಿಮಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ, ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದಿರಿ. ಎಲ್ಲರನ್ನ ಯಾವ ರೀತಿಯಾಗಿ ವಿಶ್ವಾಸ ತೆಗೆದುಕೊಂಡು ಹೋಗ್ತೀರಿ? ಎಲ್ಲರೂ ನಮ್ಮವರೇ ಸರ್, ಎಲ್ಲರೂ ನಮ್ಮ ಮನೆಯವರೇ ಸರ್, ಎಲ್ಲರ ಮಗ ನಾನು, ಎಲ್ಲರೂ ವಿಶ್ವಾಸಕ್ಕೆ ಅಲ್ಲೇ ಬರ್ತಿದ್ದಾರೆ ಸರ್. ಬಿಜೆಪಿಯವರು ಹೇಳ್ತಾ ಇದ್ದಾರೆ ಈ ಬಾರಿ ಇಲ್ಲಿ ಕಾಂಗ್ರೆಸ್ನ ಗೆಲುವನ್ನು ನಾವು ಅಂತ್ಯ ಮಾಡ್ತೇವೆ, ಈ ಬಾರಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ ನೀವು ಟ್ರ್ಯಾಕ್ ರೆಕಾರ್ಡ್ ನೋಡ್ರಿ ಸರ್, ಪ್ರತಿ ಎಲೆಕ್ಷನ್ ಅದೇ ಹೇಳ್ಯಾರ ಸರ್. ಏನಾಯ್ತು ರೀ ಸರ್? ಆದ್ರೇನು ಈ ಮಾತು ಅವ್ರು ಹೇಳ್ತಿರೋದು ನೀವು ನಂಬ್ತೀರಾ? ಅದಕ್ಕೆ ಬೆಲೆ ಕೊಡ್ತೀರಾ ಸರ್? ಎವಿಡೆನ್ಸ್ ಏನು ರೀ ಸರ್?
ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡೋಕ್ಕಿಂತ ಮೊದಲೇ ನೀವು ಪ್ರಚಾರಗಳನ್ನ ಮಾಡ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಜನ ಏನು ಹೇಳ್ತಾ ಇದ್ರು, ಜನ ತಮಗೆ ಯಾವ ರೀತಿಯಾಗಿ ಬೆಂಬಲ ಕೊಡ್ತಾ ಇದ್ರು? ಚೆನ್ನಾಗೇ ಬೆಂಬಲ ಸರ್. ನಾವು ಮನೆ ಹೋಗ್ತೀವಲ್ರಿ ಸರ್, ಅವ್ರದ್ದು ಅದೇ ಬೇಡಿಕೆ. ಮೇನ್ ಬೇಕಿರೋ ವ್ಯಕ್ತಿ ಯಾರು ಎಲ್ಲರನ್ನ ಸ್ಪಂದಿಸ್ತಾರೆ. ಆಮೇಲೆ ಶಾಮನೂರವ್ರಂದರೆ ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಜಾತಿ ಎಲ್ಲರನ್ನ ಸ್ಪಂದಿಸೋರು. ಈಗ ನೀವು ನೋಡ್ರಿ, ಬೇರೆ ಪಕ್ಷನವರು ಒಂದೊಂದು ಕಡೆ ಹೋಗ್ತಾರೆ, ಒಂದೊಂದು ವಾರ್ಡಿಗೆ ಕಾಲೇ ಇಡಲ್ಲ. ನಾವಂದರೆ ಪ್ರತಿಯೊಂದು ವಾರ್ಡಿಗೆ ಹೋಗ್ತೀವಿ, ಪ್ರತಿಯೊಂದು ಮನೆಗೆ ಹೋಗ್ತೀವಿ ರೀ ಸರ್. ಅಂಥವ್ರೇ ಒಬ್ಬರು MLA ಬೇಕು ಎಲ್ಲರಿಗೂ ಸರ್. ಪ್ರತಿಷ್ಠೆಯ ಕಣದಲ್ಲಿ ಗೆದ್ದು ಸಮರ್ಥ ಅನ್ನೋದನ್ನ ಸಾಬೀತು ಮಾಡ್ತೀರಾ? ಆ ಒಂದು ವಿಶ್ವಾಸ ಇದೆಯಾ? ಹ್ಞೂ ರೀ ಸರ್, ನನ್ನ ಜೊತೆ ಇವರೆಲ್ಲರೂ ಸಾಬೀತು ಮಾಡ್ತಾರೆ ಸರ್. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಹಾಗೂ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇರುವಂತ ಮಾತು. ಮೇಡಮ್, ಇವತ್ತಿನ ರ್ಯಾಲಿನ ನೋಡಿದ್ರೆ ನಿಮಗೆ ಏನು ಅನ್ನಿಸ್ತಾ ಇದೆ? ಚುನಾವಣೆಯ ಯಾವ ರೀತಿಯಾಗಿ ಗೆಲ್ಲಬಹುದು ಅಂತ ಅನಿಸ್ತಾ ಇದೆ? ಈಗ ತಾನೇ ನಾನು ನಿಮಗೆ ಅಡ್ರೆಸ್ ಮಾಡಿ ಹೇಳಿದೆ, ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಇಡೀ ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಎಲ್ಲ ಮತ ಬಾಂಧವರು ಸೇರಿದ್ದಾರೆ. ಅದೇ ರೀತಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸೇರಿದ್ದಾರೆ. ಶಾಮನೂರು ಕುಟುಂಬದ ಹಿತೈಷಿಗಳಿದ್ದಾರೆ. ಅದರ ಜೊತೆಗೆ ಕೇವಲ ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಕಾರ್ಯಕರ್ತರಲ್ಲ, ಇಡೀ ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಸೇರಿದ್ದಾರೆ. ಸೊ ಒಟ್ಟಾರೆ ಈಗ ನಮ್ಮ ಇಡೀ ದಾವಣಗೆರೆ ಕ್ಷೇತ್ರದ ಒಂದು ಸ್ಟ್ರೆಂತ್ ಇಲ್ಲಿ ಒಗ್ಗೂಡಿದೆ. ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರು ಕೂಡ ಬಂದಿದ್ದರು. ಸೊ ಈಗ ನೆಕ್ಸ್ಟ್ ಇನ್ನು 15 ದಿನ ನಾವೆಲ್ಲರೂ ಮನೆಗೆ ಹೋಗಿ ನಮ್ಮ ಮತ ಬಾಂಧವರ ಆಶೀರ್ವಾದವನ್ನು ಬೇಡ್ತಾ ಇದ್ದೀವಿ. ಯಾವ ರೀತಿ ಅಪ್ಪಾಜಿಯವ್ರನ್ನ ಗೆಲ್ಲಿಸಿದ್ದಾರೆ, ಅದೇ ರೀತಿ ಸಮರ್ಥ್ ಶಾಮನೂರು ಯುವ ನಾಯಕರು, ಅವ್ರನ್ನೂ ಕೂಡ ನೀವು ಮುಂದೆ ತಂದರೆ ಯುವಕರದ ಅವ್ರದೇ ಒಂದು ದೃಷ್ಟಿಕೋನ ಇರುತ್ತೆ. ಪ್ರತಿಷ್ಠೆಯ ಕಣ ಈ ಒಂದು ಕ್ಷೇತ್ರದಲ್ಲಿ ನೀವು ಟಿಕೆಟ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ರಿ. ಯಾಕಂದ್ರೆ ಮುಸ್ಲಿಮರು ಕೂಡ ಟಿಕೆಟ್ ಅನ್ನ ಕೇಳ್ತಾ ಇದ್ರು. ಆ ಎಲ್ಲ ಜಿದ್ದಿನ ನಡುವೆ ಈಗ ತಮ್ಮ ಪುತ್ರನಿಗೆ ಟಿಕೆಟ್ ಸಿಕ್ಕಿದೆ. ಗೆಲ್ಲೋದಕ್ಕೆ ಯಾವ ರೀತಿಯಾಗಿ ತಂತ್ರಗಾರಿಕೆಗಳನ್ನು ಮಾಡ್ಕೊಂಡಿದ್ದೀರಿ ಅಂತ? ತಂತ್ರಗಾರಿಕೆ ಏನೂ ಇಲ್ಲ, ಯಾಕಂದರೆ ಇವರೆಲ್ಲ ನಮ್ಮ ಕುಟುಂಬದ ಸದಸ್ಯರೇ. ಇನ್ನೇನು ಅಪ್ಪಾಜಿಯವ್ರಿಗೆ ಸಿಕ್ಕಿರೋಂತಹ ಲೀಡ್ನ ನಾವು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಚಾಲೆಂಜ್ನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಯಾರ್ಯಾರು ಮನಸ್ತಾಪ ಆಗಿದೆ, ಚುನಾವಣೆಯ ಬಿ ಫಾರ್ಮ್ ಸಿಗೋ ತನಕ ಅಷ್ಟೇ. ಅದು ಒಮ್ಮೆ ಘೋಷಣೆ ಆದಮೇಲೆ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡ್ತೀವಿ. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇರುವಂತ ಮಾತು, ಇಬ್ಬರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಮಾತು, ಕಾಂಗ್ರೆಸ್ ಈ ಬಾರಿ ಗೆಲ್ಲತ್ತೆ ಅನ್ನುವಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ. ಕ್ಯಾಮರಾ ಪರ್ಸನ್ ಅಡ್ಮಿನ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಬಂಡಾಯದ ಬೇಗುದಿ ಎದ್ದಿರೋದು ಕಾಂಗ್ರೆಸ್ಗೆ ಕಂಟಕವಾಗಿದ್ದಾರೆ ಸಾದಿಕ್ ಪೈಲ್ವಾನ್. ಸಾದಿಕ್ ಪೈಲ್ವಾನ್ ಈಗಾಗಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸಮರ್ಥ 2 ದಿನಗಳ ಹಿಂದೆ ನಾಮಪತ್ರ ಸಲ್ಲಿಕೆ ಮಾಡಿದ್ರಲ್ಲ, ಆ ದಿನಾನೇ ಸಾದಿಕ್ ಪೈಲ್ವಾನ್ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಸದ್ಯಕ್ಕೆ ಇವರು ಕಾಂಗ್ರೆಸ್ಗೆ ಕಂಟಕ ಆಗಿ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಅಲ್ಪಸಂಖ್ಯಾತರ ಮತ ಡಿವೈಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಮುಸ್ಲಿಂ ಮತದಾರರು ಈ ಕಡೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾವುದೇ ಕಾರಣಕ್ಕೂ ನಾನು ಎಲೆಕ್ಷನ್ ಇಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿರುವಂತದ್ದು. ಈಗ ಸಾದಿಕ್ ಪೈಲ್ವಾನ್ ಅನ್ನ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ. ಏನೆಲ್ಲ ಅವರು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ನಾಮಪತ್ರವನ್ನು ಸಲ್ಲಿಕೆನ ಮಾಡಿ, ಹೌದು ಸರ್, ಹೌದು. ಹೇಗೆ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಟಕ್ಕರ್ ಕೊಡ್ತೀರಂತ? ನನ್ನ 2 ಅಭ್ಯರ್ಥಿ, ನನ್ನ ರಾಷ್ಟ್ರೀಯ ಅಭ್ಯರ್ಥಿ ಅನ್ನೋದಾರಲ್ಲ, ನನ್ನ ತೂಕಕ್ಕೂ ಇಬ್ಬರೂ ಇಲ್ಲ. ನನ್ನ ಮತದಾರಕ್ಕಿಂತ ಹೆಚ್ಚಿನವರಲ್ಲ. ನನಗೆ ನನ್ನ ಮತದಾರರು ಅಲ್ಲ ಮುಂಜಾಗ್ರತೆಯಲ್ಲಿ ನನಗೆ ತೀರ್ಮಾನ ಕೊಟ್ಟಿದ್ದಾರೆ. ಖಂಡಿತವಾಗೂ ಗೆದ್ದು ನಾ ವಿಧಾನಸಭೆಯಲ್ಲಿ ಹೋಗಿ ನನ್ನ ದಕ್ಷಿಣ ಕ್ಷೇತ್ರದಲ್ಲಿ ಯಾವುದಾದ್ರೊಂದು ಯಾವ ದಕ್ಷಿಣ ಕ್ಷೇತ್ರದಲ್ಲಿ ಏನು ಕೆಲಸಗಳು ಆಗವಲ್ಲವು ಖಂಡಿತವಾಗೂ ಅದು ನಾನು ಜನಗಳಿಗೆ ಒದಗಿಸ್ಕೊಡ್ತೇನೆ ವಿಧಾನಸೌಧಕ್ಕೆ ಹೋಗಿ ಅಂತೇಳಿ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಜನ ಬೆಂಬಲ ಯಾವ ರೀತಿ ಆಗಿದೆ? ಜೊತೆಗೆ ಇವತ್ತು ಸಿಎಂ ಹೇಳ್ತಾ ಇದ್ರು ನಾವು ಅವ್ರನ್ನ ಮನವೊಲಿಸ್ತೀವಿ ಅಂತ ಹೇಳ್ತಾ ಇದ್ರು. ಮನವೊಲಿಕೆ ಆಗತ್ತಾ ತಮ್ಮದು? ಇಲ್ಲ ಸರ್, ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಹಿಂತೆಗೆದುಕೊಳ್ಳೋದಿಲ್ಲ ಆಗಿದ್ರೆ. ಇಲ್ಲ ಸರ್. ಈಗ ಜಮೀರ್ ಅಹಮದ್ ಅವರು ಒಮ್ಮೆ ಬಂದು ಏನಾದ್ರು ಇಲ್ಲಿ ನಿಮ್ಮ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರೆ ಆವಾಗ ಯಾವ ರೀತಿಯಾಗಿ ನೋಡ್ತೀರಿ? ಅವ್ರು ಬಂದ್ಮೇಲೆ ನೋಡಿ ಮಾತಾಡ್ತೀವಿ ಸರ್. ಖಂಡಿತ ನಿಮ್ಮ ಮೂಲಕ ನಾನು ಫೋನ್ ಮಾಡಿ ನಿಮ್ಗೆ ಕರಿತೇನೆ. ಅವರು ಸಮುದಾಯದ ಬೆಂಬಲ ಯಾವ ರೀತಿಯಾಗಿದೆ ಅಂತ 75,000 ಜನ ವೋಟ್ ಏರಿಸಿದ್ದಾರೆ, ಯಾವ ರೀತಿ ಕ್ರೋಢೀಕರಣ ಮಾಡ್ತೀರಿ? 2,000 ಕಮ್ಮಿ 90,000 ಮೈನಾರಿಟಿ ಅಲ್ಪಸಂಖ್ಯಾತರ ಓಟ್ ಅದಾವು. ಆಯಿಂದದಿಂದ ಸೇರಿಸಿದ್ರೆ ನಮ್ಮ ದಕ್ಷಿಣ ಕ್ಷೇತ್ರಕ್ಕೆ 2,36,600 ಓಟ್ ಅದಾವು.
ಅದರಲ್ಲಿ ನನಗೆ 85% ಗೆಲುವು ನಂದು. ನನಗೆ ಮತ ಚಲಾಯಿಸ್ತಾರೆ. ಮನೆಯಿಂದ ಬಂದು ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಚಿಕ್ಕಪ್ಪ ಅಂತೇಳಿ ನನಗೆ ವಿಶ್ವಾಸ ತಗೊಂಡು ನನಗೆಲ್ಲ ಅವರೇ ಬಯಲಾಗಿದ್ದು, ಅವರೇ ಖರ್ಚು ಮಾಡಿ ಈಗ ಎಲ್ಲರೂ ಅಲ್ಲ ಈ ಡೊಲ್ ತೊಗೊಂಬಂದರು. ಎಲ್ಲ ಅಭಿಮಾನರು 50 ರೂಪಾಯಿಗೆ ಡಲ್ ತೊಗೊಂಬಂದು ಇಲ್ಲಿ ನಾಮಿನೇಷನ್ ಕೊಡೋ ತನಕ ಬಂದರು. ನಾವು ಯಾರಿಗೂ ಟೀ ಕುಡಿಸಿಲ್ಲ, ಯಾರಿಗೂ ಒಂದು ಪೈಸಾ ಕೊಟ್ಟಿಲ್ಲ. ಅವರೇ, ನಿಮ್ಮ ಬಂಡಾಯದ ಸ್ಪರ್ಧೆ ಬಿಜೆಪಿಗೆ ಅನುಕೂಲ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಸರ್. ನಿಮ್ಮ ಬಂಡಾಯದ ಸ್ಪರ್ಧೆ ಬಿಜೆಪಿಗೆ ಅನುಕೂಲ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ನನ್ನ ಪ್ರಕಾರ ಈ 2 ಕ್ಯಾಂಡಿಡೇಟು ನನ್ನ ಪರವಾಗಿ ಅದಾರಂತ ನೀವು ಹೇಳ್ತಿದ್ದೀರಿ. ನಾನು ಆ ಕ್ಷಣಕ್ಕೂ ಅವರಿಗೆಲ್ಲ ಲೆಕ್ಕಕ್ಕಿಟ್ಟಿಲ್ಲ. ನಾನೇ ಬಯಲಾಗದೇನೆ, ನಾನೇ ಗೆಲುವು, ನಾನೇ ಸಾಧಿಸ್ತಾನೆ. ನಾನು ವಿಧಾನಸೌಧಕ್ಕೆ ನನಗೆ ದಕ್ಷಿಣ ಕ್ಷೇತ್ರದ ಜನ ಕಳಿಸ್ತಾರೆ ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಆಗಿರುವಂಥ ಸಾದಿಕ್ ಪೈಲೋನ್ ಅವರು ಹೇಳ್ತಿರುವಂಥ ಮಾತು. ನಾನೇ ಗೆಲ್ಲೋದು ಅನ್ನುವಂಥದ್ದನ್ನು ಅವರು ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾನು ನಾಮಪತ್ರವನ್ನು ಹಿಂತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ದಾವಣಗೆರೆ.